ಇದ್ದೇ ಅಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮ್ ಹೇಳಿದ್ದು ಮತ್ತು ಸೇರಿದಾಗ ಊಟಕ್ಕೆ ಸೇರಿ ಮಾತಾಡ್ಲೇಬೇಕಲ್ಲ, ಬೇರೆ ಏನು ಸುಮ್ಮನೆ ಕೂಡ್ಲಿಕ್ಕೆ ಆಗುತ್ತೆ. ಮತ್ತೆ ಅದೇ ಸೇಮ್ ನಮಗಿರುವಂಥ ಚಾಲೆಂಜ್ ಲೋಕಸಭೆ ಚುನಾವಣೆ, ಪಕ್ಷ ಸಂಘಟನೆ, ಬರುವಂಥ ಕಾರ್ಯಕರ್ತರು ಕೂಡ ಪ್ರಾಮುಖ್ಯತೆ ಸಿಗಬೇಕು, ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ ದಲಿತ ಸಿಎಂ ವಿಚಾರವಾಗಿಲ್ಲ, ನಾವು ಕೂಡಿದ ದಲಿತ ಸಿಎಂ ವಿಚಾರ ಕೂಡಿಲ್ಲ. 28ಕ್ಕೂ ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದಮೇಲೆ SC ST ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದಮೇಲೆ ಫೆಬ್ರವರಿಲಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಚರ್ಚೆ ಆಗಲಿಕ್ಕೆ ಚರ್ಚೆ ಮಾಡಿದ್ರು ನಿನ್ನೆ. ಸರ್, DCM ವಿಚಾರವಾಗಿ ಏನಾದರೂ ಹೈಕಮಾಂಡ್ ನಾಯಕರಿಗೆ ಒತ್ತಡ ಇರತಕ್ಕಂಥದ್ದು ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, DCM ಆಯ್ಕೆಯನ್ನ ಮಾಡಲೇಬೇಕು, ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಮಾಡಬೇಕು. ಬಿಜೆಪಿ ಅವರಿಗೆ ಬೇರೆ ಬೇರೆ ಇಶ್ಯೂ ಇದೆ, ನಮಗೂ ಕೂಡ ಸಮುದಾಯವಾದ ಒಗ್ಗಟ್ಟಾಗೋದಕ್ಕೆ ಅನುಕೂಲ ಆಗುತ್ತೆ ಹೇಳಿದಾರೆ. ಮುಂಚೆಯಿಂದ ಹೇಳಿದ್ದಾರೆ ಅವ್ರು, ಸಾಕಷ್ಟು ಸಾರಿ ಹೇಳಿದ್ದಾರೆ. ಇದೊಂದು ಮೊದಲನೇ ಸಾರಿ ಇಲ್ಲ, ಭಾಳ ಸಾರಿ ಹೇಳಿದ್ದಾರೆ. ನಾವು ಪದೇ ಪದೇ ಹೇಳಿದ್ದೀವಿ. ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದ್ವಿ. ಅದು ಯಾವಾಗ ಮಾಡ್ತಾರೋ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯಬೇಕಷ್ಟೇ. ಸದ್ಯಕ್ಕಂತ ಇಲ್ಲ, ಹೋಗೋದಾರೆ ನಿಮ್ಗೆ ಹೇಳ್ತೀವಿ, ನಕ್ಕಿ ಹೋಗೋದಾರೆ ಹೇಳ್ತೀವಿ, ಸದ್ಯಕ್ಕಂತ ಇಲ್ಲ ರೀ. ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಹಿಂದಿನ BJP ಸರ್ಕಾರ ಈಗಲೂ ಒಂದು ತೀರ್ಮಾನ ಮಾಡಿದೆ, ಆಲ್ರೆಡಿ ಮಾಡಿದ್ದಾರೆ ಅವರು. ಸೊ ಅದ್ರ ಜೊತೆ ಹೋಗ್ಬೇಕಾ, ಹೊಸದು ಮಾಡ್ಬೇಕು ಅನ್ನೋದು ಕೂಡ ಇನ್ನೂ ಚರ್ಚೆ ಆಗಬೇಕಾಗಿದೆ. BJP ಡಿಸಿಷನ್ ಜೊತೆ ಹೋಗ್ಬೇಕಾ ಅಥವಾ ಹೊಸ ಡಿಸಿಷನ್ ಅಂತ ಕೂಡ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದಾರೆ. ಲೋಕಸಭೆ ಮುಂಚಿತವಾಗಿ ಆಗಲೇಬೇಕು ಅದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆ ಆಗ್ತಿದೆ. ಇಲ್ಲ, ಅದ್ರ ಬಗ್ಗೆ ಆಗ್ಬೇಕು ಅನ್ನೋದು ನಿಮ್ಮ ಮುಂಚೆ ಕೂಡ ಸಾಕಷ್ಟು ಸಮುದಾಯ ವಾರ ಆಗಬೇಕಂತ ಡಿಮಾಂಡ್ ಇದ್ದೇ ಇದ್ದಾರೆ. ನಾವು ಕೂಡ ಹೇಳಿದ್ವಿ, ಸಮಾಜ ಬಯಸ್ತಾ ಇದೆ ಆಗಬೇಕಂತ. ಆದರೆ ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡೋರು ನಮ್ಮ ಡೆಲ್ಲಿ ಹೈಕಮಾಂಡು. ಅವ್ರು ಮಾಡಿದ್ಮೇಲೆ ಅದಕ್ಕೆ ಒಂದು ಪರಿಹಾರ ಚಾಲನೆ ಸಿಗ್ತದೆ. ಅಲ್ಲಿವರೆಗೆ ಬರೀ ಹೇಳಿಕೆ ಅಷ್ಟೇ. ಇಲ್ಲ, ಜಾತಿಗೆ ಒತ್ತಡ ಇರೋವಂಥದ್ದು ಪ್ರಶ್ನೆ ಇಲ್ಲ ರೀ. ಯಾಕಂದರೆ ಒತ್ತಡ ಏನಿರ್ಬೇಕು, ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ಅದ್ರಾಗ ಒತ್ತಡ ಇರೋವಂಥದ್ದು ಏನೂ ಇಲ್ಲ. ಇನ್ನೂ ಬಂದೇ ಇಲ್ಲ ಅದು. ಸರ್ಕಾರ ಕಡೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೂ ಬಂದೆಲ್ಲ ಬರೋಕ್ಕಿಂತ ಮುಂಚೆ ಚರ್ಚೆ ಅನವಶ್ಯಕ. ಅವರು ಅದನ್ನ ಹೇಳ್ತಾರೆ, ಹೈಕಮಾಂಡ್ ಡಿಸಿಷನ್ ತೊಗೋಬೇಕಂತ ಅವ್ರು ಹೇಳ್ತಾರೆ. ಅವ್ರ ಮುಂದೆ ಸಹ ಚರ್ಚೆ ಆಗಿದೆ ಹಿಂದ್ಗಡೆ. ನಾವು ಕೂಡ ಆವಾಗ ಹೇಳಿದ್ವಿ ಅಂತ ಹೇಳಿದ್ರು, ಫಸ್ಟ್ಗೆ ಹೇಳಿದ್ದೀವಿ, ಈಗಲ್ಲ ಫಸ್ಟ್ಗೆ ಹೇಳಿದ್ದೀವಿ. ಒಂದೇ ಮಾಡಿದ್ದಾರೆ, ಅದು ಅಂತಿಮವಾಗಿ ಅವ್ರನ್ನ ತೀರ್ಮಾನ ತೊಗೋಬೇಕಂತ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವರ ಅಂತಿಮ ತೀರ್ಮಾನ ಮುಂಚಿನ 4 ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಸ್ಟಾರ್ಟಿಂಗ್ಗೆ. ಅದಾಗಿಲ್ಲ, ಅಂತಿಮವಾಗಿ ಅವ್ರು ನಿರ್ಧಾರ. DK ಶಿವಕುಮಾರ್ ಅವರು ಹೇಳ್ತಿದ್ರು ಸರ್, ಒಂದೇ DCM ಇರಬೇಕು ಅನ್ನುವಂಥದ್ದು ಪಾಲಿಸಿ ಆಗಿದೆ, ಹಾಗಾಗಿ ಹೆಚ್ಚುವರಿ DCM ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತು. ಅದು ನಮ್ಗೆ ಗೊತ್ತಿಲ್ಲ, ನಾವು ಹೇಳಿದಿಲ್ಲ. ಅದೇ ಹೈಕಮಾಂಡ್ ಅಂತ ನಾವು ಹೇಳ್ತಾ ಇದ್ವಿ. ಅದೇ ಸೇಮ್ ಅವರು ಹೇಳೋದನ್ನ ಹೇಳ್ತಾರೆ, ನಾವು ಅದನ್ನ ಹೇಳ್ತೇವೆ. ಹೈಕಮಾಂಡ್ ಡಿಸಿಷನ್ ಅಂತಿಮ ಅಂತ ಹೇಳ್ತಾ ಇದ್ವಿ. ಅದಾಗಿದ್ದರೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಒಂದು ಆಲ್ರೆಡಿ ಫಿಕ್ಸ್ ಆಗಿದೆ ರೀ, ಶೋಷಿತ ಸಮಾವೇಶ ಅಂತ ದಾವಣಗೆರೆ ಚಿತ್ರದುರ್ಗ 28ಕ್ಕೆ. ಅದಾದಮೇಲೆ ದಾವಣಗೆರೆಯಲ್ಲಿ SC ST ಒಂದು ಸಮಾವೇಶ ಅಲ್ಲೊಂದು ಮಾಡ್ತಾರೆ. ಅದಿನ್ನೂ ಡೇಟ್ ಫಿಕ್ಸ್ ಮಾಡಿ, ಫೆಬ್ರವರಿ ಡೇಟ್ ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆನೇ ಮಾಡ್ತಿರೋದು ಪೂರ್ವಭಾವಿ.